ಆತ್ಮೀಯರೇ, ಎಲ್ಲರಿಗೂ ಈ ವಿಡಿಯೋಕ್ಕೆ ಸ್ವಾಗತವನ್ನು ಕೊಡ್ತಾ, ಕೇಂದ್ರ ಶಿಕ್ಷಣ ಸಚಿವಾಲಯವು 9 ರಿಂದ 12ನೇ ತರಗತಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗಾಗಿ 5 ದಿನಗಳ ಎಕ್ಸ್ಪೆರಿಮೆಂಟಲ್ ಲರ್ನಿಂಗ್ ಪ್ರೋಗ್ರಾಮ್ ಅಂದರೆ ಪ್ರೇರಣಾ ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡಿದ್ದಾರೆ. ಅದಕ್ಕೆ ಸರ್ಕಾರಿ, ಅರೆ ಸರ್ಕಾರಿ ಮತ್ತು ಖಾಸಗಿ ಶಾಲೆಯ 9ನೇ ತರಗತಿಯಿಂದ 12ನೇ ತರಗತಿವರೆಗೆ ಓದ್ತಕ್ಕಂಥ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆಗಬಹುದಾಗಿರುತ್ತೆ. ಆ ರಿಜಿಸ್ಟ್ರೇಷನ್ ಶಾಲೆಯಿಂದ ಮಾಡ್ತಕ್ಕಂಥದ್ದು ಹೇಗೆ ಮತ್ತು ರಿಜಿಸ್ಟ್ರೇಷನ್ ಆದಂಥ ವಿದ್ಯಾರ್ಥಿಗಳಲ್ಲಿ ಉತ್ತಮವಾದಂತಹ ಒಬ್ಬ ವಿದ್ಯಾರ್ಥಿ ಮತ್ತು ಒಬ್ಬ ವಿದ್ಯಾರ್ಥಿನಿಯನ್ನ ನಾಮಿನೇಟ್ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಬ್ರೌಸರ್ನಲ್ಲಿ JNV ಪ್ರೇರಣಾ ಅಥವಾ NVS ಪ್ರೇರಣಾ ಅಂತಕ್ಕಂಥ ಅಕ್ಷರಗಳನ್ನು ಟೈಪ್ ಮಾಡಿ ಸರ್ಚ್ ಮಾಡಿ, ಅದರಲ್ಲಿ ಬರ್ತಕ್ಕಂಥ ಮೊದಲನೇ ಆಯ್ಕೆ ಪ್ರೇರಣಾ, ಮಿನಿಸ್ಟ್ರಿ ಆಫ್ ಎಜುಕೇಷನ್, prerana.education.gov.in ಅಂತಕ್ಕಂಥ ವೆಬ್ಸೈಟ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ಪ್ರೇರಣಾ ಏನು ಹೋಮ್ ಪೇಜ್ ಓಪನ್ ಆಗಿದೆ. ಇದರಲ್ಲಿ ಸ್ಕ್ರೋಲ್ ಡೌನ್ ಮಾಡಿದರೆ ರಿಜಿಸ್ಟರ್ ಇಯರ್ ಅಂತ ಏನು ಕಾಣಿಸ್ತಾ ಇದೆ. ಈ ರಿಜಿಸ್ಟರ್ ಇಯರ್ ಮೇಲೆ ಕ್ಲಿಕ್ ಮಾಡಿ ನಾವು ವಿದ್ಯಾರ್ಥಿಗಳನ್ನು ರಿಜಿಸ್ಟರ್ ಮಾಡಬಹುದು. ಕನಿಷ್ಠ ಒಂದು ಶಾಲೆಯಿಂದ 10 ವಿದ್ಯಾರ್ಥಿಗಳು, ಹುಡುಗರು ಮತ್ತು 10 ವಿದ್ಯಾರ್ಥಿನಿಯರನ್ನು ರಿಜಿಸ್ಟರ್ ಮಾಡುವಂತೆ ತಿಳಿಸಲಾಗಿರುತ್ತೆ. ಅದರಂತೆ ರಿಜಿಸ್ಟರ್ ಮಾಡಲಿಕ್ಕೆ ನಾವು ಮೊದಲು ರಿಜಿಸ್ಟರ್ ಇಯರ್ ಅಂತಕ್ಕಂಥ ಒಂದು ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನು ಕ್ಲಿಕ್ ಮಾಡಿದ ನಂತರ ನಮಗೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಈ ಫಾರ್ಮ್ನಲ್ಲಿ ಇರ್ತಕ್ಕಂತಹ ಮಾಹಿತಿಗಳನ್ನು ಅಂದರೆ ಸ್ಟೂಡೆಂಟ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಕ್ಲಾಸ್, ಇಮೇಲ್ ID ಆಫ್ ದ ಸ್ಟೂಡೆಂಟ್, ಮೊಬೈಲ್ ನಂಬರ್, ಪೇರೆಂಟ್ ಅಥವಾ ಸ್ಟೂಡೆಂಟ್ದು, ಸ್ಕೂಲ್ ಬೋರ್ಡು ಅದೇ ಸ್ಟೇಟ್ ಬೋರ್ಡು, ICSE ಬೋರ್ಡ್ ಅಥವಾ CBSE ಈ ಥರ, ಮತ್ತು ಕ್ಯಾಟಗರಿ ಅವರು OBCನ, SCನ ಅಂತಕ್ಕಂಥದ್ದು, ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ ಅಂತಕ್ಕಂಥ CWSನ SRನೋವನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಮತ್ತು ಆ ವಿದ್ಯಾರ್ಥಿಯ ಸ್ಟೇಟ್, ಡಿಸ್ಟ್ರಿಕ್ಟ್, ಸ್ಕೂಲ್ ನೇಮ್, ಪಿನ್ ಕೋಡ್, ಲೊಕೇಶನ್, ರೂರಲ್ ಅಥವಾ ಅರ್ಬನ್ ಅಂತಕ್ಕಂಥದ್ದು. ಇನ್ನು ಸ್ಪೆಷಲ್ ಟ್ಯಾಲೆಂಟ್ ಏನಿದೆ ಆ ಮಗುವಿನದು ಅಥವಾ ವಿದ್ಯಾರ್ಥಿದು, ಅದನ್ನು ನಾವು ಸ್ಪೆಷಲ್ ಟ್ಯಾಲೆಂಟ್ 1 ಮತ್ತು ಟ್ಯಾಲೆಂಟ್ ಲೆವೆಲ್ ಒಂದು ಟ್ಯಾಲೆಂಟ್ ಏನಿದೆ ಅದು ಯಾವ ಲೆವೆಲ್ವರೆಗೆ ಇದೆ, ಸ್ಕೂಲ್ ಲೆವೆಲ್ ಅಥವಾ ತಾಲೂಕು ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಈ ಥರ ನ್ಯಾಷನಲ್ ಲೆವೆಲ್. ಅದೇ ಥರ ಸ್ಪೆಷಲ್ ಟ್ಯಾಲೆಂಟ್ 2 ಇದೆ, ಅದರ ಲೆವೆಲ್ದು, ಮತ್ತು ಸ್ಪೆಷಲ್ ಟ್ಯಾಲೆಂಟ್ 3 ಅದರ ಲೆವೆಲ್, ಸ್ಪೆಷಲ್ ಟ್ಯಾಲೆಂಟ್ 4 ಮತ್ತು ಅದರ ಲೆವೆಲ್, ಮತ್ತು ಏನಾದರೂ ಮೆಡಿಕಲ್ ಇಶ್ಯೂ ಇದ್ದರೆ ಅದನ್ನು ನಾವು ಎಂಟರ್ ಮಾಡಬೇಕು. ಜೊತೆಗೆ ವಿದ್ಯಾರ್ಥಿ ಓದ್ತಾ ಇರ್ತಕ್ಕಂತಹ ಶಾಲೆಯ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಲ್ ನೇಮ್ ಮತ್ತು ಅವ್ರ ನಂಬರ್ ಮತ್ತು ಸ್ಕೂಲ್ ಇಮೇಲ್ IDಯನ್ನು ಎಂಟರ್ ಮಾಡಿ ನಾವು ಈ ಕೆಳಭಾಗದಲ್ಲಿ ಕಾಣ್ತಕ್ಕಂತಹ ಹೂ ಈಸ್ ಯುವರ್ ರೋಲ್ ಮಾಡೆಲ್ ಆ್ಯಂಡ್ ವೈ, ವಿದ್ಯಾರ್ಥಿಗೆ ಸಂಬಂಧಪಟ್ಟಂಗೆ ಅವರು ಯಾರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೊಳ್ತಾರೆ ಮತ್ತು ಯಾಕೆ ಅಂತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ಬರೆದು ಇಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಇಲ್ಲಿ ಕಾಣ್ತಕ್ಕಂಥ ಚೆಕ್ ಬಾಕ್ಸನ್ನು ಟಿಕ್ ಮಾಡಿ ನಂತರ ನಾವು ರಿಜಿಸ್ಟರ್ ಅಂತಕ್ಕಂತಹ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ನಾವು ವಿದ್ಯಾರ್ಥಿಯ ಹೆಸರನ್ನು ಟೈಪ್ ಮಾಡಬೇಕು. ನಂತರ ಡೇಟ್ ಆಫ್ ಬರ್ತನ್ನು ಕ್ಯಾಲೆಂಡರ್ನ ಸಹಾಯದಿಂದ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮೊದಲು ವರ್ಷವನ್ನು ಸೆಲೆಕ್ಟ್ ಮಾಡಿ, ಆನಂತರ ಅದಕ್ಕೆ ಸಂಬಂಧಪಟ್ಟ ಆ ವರ್ಷಕ್ಕೆ ಸಂಬಂಧಪಟ್ಟಂಥ ಯಾವ ತಿಂಗಳಲ್ಲಿ ಬರ್ತ್ಡೇ ಇದೆ ಅದನ್ನು ಸೆಲೆಕ್ಟ್ ಮಾಡಿ, ಆನಂತರ ಡೇಟನ್ನು ಸೆಲೆಕ್ಟ್ ಮಾಡಿ. ಮೂರನೇದು ಜೆಂಡರ್ ಇದೆ, ಇದರಲ್ಲಿ ಮೇಲ್ ಅಥವಾ ಫಿಮೇಲ್ ಇರುತ್ತೆ, ಸಂಬಂಧಪಟ್ಟದನ್ನು ಆಯ್ಕೆ ಮಾಡಿ. ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ವಿದ್ಯಾರ್ಥಿ ಯಾವ ತರಗತಿಯಲ್ಲಿ ಓದ್ತಾ ಇದ್ದಾರೆ ಅಂದರೆ 9th ಇಂದ 12th ವರೆಗೆ ಮಾತ್ರ ಆ ವಿದ್ಯಾರ್ಥಿಗೆ ಕ್ಲಾಸನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಇಮೇಲ್ IDಯನ್ನು ಎಂಟರ್ ಮಾಡಿ, ನಂತರ ಫೋನ್ ನಂಬರನ್ನು ಎಂಟರ್ ಮಾಡಿ, ನಂತರ ಸ್ಕೂಲ್ ಬೋರ್ಡ್ ಇದೆ, ಸಂಬಂಧಪಟ್ಟಂತಹ ಬೋರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಸ್ಕೂಲ್ ಯಾವ ಬೋರ್ಡ್ ಸೇರುತ್ತೆ ಅಂತಂದರೆ CBSE, ICSE, ಸ್ಟೇಟ್ ಬೋರ್ಡ್ ಅಥವಾ ಅದರ್ಸ್ ಇದೆ, ಸಂಬಂಧಪಟ್ಟದನ್ನು ಆಯ್ಕೆ ಮಾಡಿ. ಆನಂತರ ಕ್ಯಾಟಗರಿ ಇಲ್ಲಿ ವಿದ್ಯಾರ್ಥಿ ಕ್ಯಾಟಗರಿ ಯಾವುದಕ್ಕೆ ಬರುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ ಇದೆ, CWSನ ಅಥವಾ ಇಲ್ವಾ ಅಂತ ಅಲ್ಲಿ ಸಂಬಂಧಪಟ್ಟದನ್ನು ಆಯ್ಕೆ ಮಾಡಿ, ಎಸ್ ಅಥವಾ ನೋವನ್ನು ಆಯ್ಕೆ ಮಾಡಿ. ಸ್ಟೇಟ್ ಅಂದರೆ ಶಾಲೆ ಯಾವ ಒಂದು ರಾಜ್ಯಕ್ಕೆ ಸೇರ್ಪಡೆ ಆಗುತ್ತೆ ಅದನ್ನು ಆಯ್ಕೆ ಮಾಡಿ. ನಂತರ ಡಿಸ್ಟ್ರಿಕ್ಟನ್ನು ಆಯ್ಕೆ ಮಾಡಿ. ನಂತರ ಸ್ಕೂಲನ್ನು ನಾವು ಲಿಸ್ಟಿಂದ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹಿಂಗೆ ಆಯ್ಕೆ ಮಾಡ್ಕೊತ ಸಂದರ್ಭದಲ್ಲಿ ಸ್ವಲ್ಪ ನಾವು ಹುಡುಕಬೇಕಾಗತ್ತೆ. ಇಡೀ ಜಿಲ್ಲೆಯ ಎಲ್ಲ ಶಾಲೆಗಳನ್ನು ಇಲ್ಲಿ ತೋರಿಸೋದ್ರಿಂದಾಗಿ ಸ್ವಲ್ಪ
ಟೈಮ್ ಹಿಡಿಯುತ್ತೆ. ನೀವು ಕೇರ್ಫುಲ್ಲಾಗಿ ಶಾಲೆಯನ್ನು ಹುಡುಕಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ಶಾಲೆ ಏನಾದರೂ ಲಿಸ್ಟ್ನಲ್ಲಿ ಇಲ್ಲ ಅಂದರೆ ನೀವು ಅದರ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ ಶಾಲೆ ಹೆಸರನ್ನ ಅಲ್ಲಿ ಟೈಪ್ ಕೂಡ ಮಾಡ್ಬೋದಾಗಿರುತ್ತೆ. ಶಾಲೆ ಸಿಕ್ಕಿದೆ. ಶಾಲೆಯನ್ನು ಸೆಲೆಕ್ಟ್ ಮಾಡಿದ ನಂತರ ಶಾಲೆಗೆ ಸಂಬಂಧಪಟ್ಟ ಹಾಗೆ ಪಿನ್ ಕೋಡ್ ನಂಬರನ್ನು ಎಂಟರ್ ಮಾಡಿ ನಂತರ ಲೊಕೇಶನ್ ಆಫ್ ದ ಸ್ಕೂಲ್ ಇದೆ, ಅರ್ಬನ್ ಅಥವಾ ರೂರಲ್ ಇದೆ, ಸೆಲೆಕ್ಟ್ ಆದ ಸಂಬಂಧಪಟ್ಟದನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಸ್ಪೆಷಲ್ ಟ್ಯಾಲೆಂಟ್ಸ್, ವಿದ್ಯಾರ್ಥಿಯ ಸ್ಪೆಷಲ್ ಟ್ಯಾಲೆಂಟ್ಸ್ ಅನ್ನು ನಾವು ಎಂಟರ್ ಮಾಡಬೇಕಾಗುತ್ತೆ. ಅದು ಸಂಬಂಧಪಟ್ಟಾಗಿ ಕೆಲವು ಲಿಸ್ಟ್ ಇದೆ, ಆ ಲಿಸ್ಟ್ನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ವೇಳೆ ಎಕ್ಸ್ಟ್ರಾ ಏನಾದರೂ ಅಲ್ಲಿ ಲಿಸ್ಟ್ನಲ್ಲಿ ಇದ್ದಿರ್ತಕ್ಕಂಥ ಟ್ಯಾಲೆಂಟ್ ಏನಾದರೂ ಇದ್ದರೆ ಅದನ್ನು ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೀವು ಟೈಪ್ ಮಾಡಬೇಕಾಗುತ್ತೆ. ಒಂದು ಸ್ಪೆಷಲ್ ಟ್ಯಾಲೆಂಟನ್ನು ಸೆಲೆಕ್ಟ್ ಮಾಡಿದ ನಂತರ ನಾವು ಅದು ಯಾವ ಲೆವೆಲ್ವರೆಗೆ ಅವನು ಆ ಟ್ಯಾಲೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದ ಅಂತಕ್ಕಂಥದ್ದನ್ನು ಕೂಡ ಎಂಟರ್ ಮಾಡಬೇಕು. ಟ್ಯಾಲೆಂಟ್ ಲೆವೆಲನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆನಂತರ ಇನ್ನೇನಾದರೂ ಇದ್ದರೆ ನಾವು ಅದನ್ನು ಕೂಡ ಇಲ್ಲಿ ಎಂಟರ್ ಮಾಡ್ಬೋದು. ಅದರ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ಇಲ್ಲಿರ್ತಕ್ಕಂಥದ್ದನ್ನೇ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸ್ಪೋರ್ಟ್ಸ್ ಕಾಂಪಿಟೇಷನ್ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಲೆವೆಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹೀಗೆ ಒಟ್ಟು 4 ಟ್ಯಾಲೆಂಟ್ಸನ್ನು ನಾವು ಮ್ಯಾಕ್ಸಿಮಮ್ ಎಂಟರ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇನ್ನು ಎಷ್ಟು ಟ್ಯಾಲೆಂಟ್ ಇದೆ ವಿದ್ಯಾರ್ಥಿ ಸ್ಪೆಷಲ್ ಟ್ಯಾಲೆಂಟ್ಸ್ ಅಷ್ಟನ್ನು ಎಂಟರ್ ಮಾಡಿ ಅವುಗಳ ಲೆವೆಲನ್ನು ಕೂಡ ನಾವು ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಇರ್ತಕ್ಕಂಥದ್ದು ಮೆಡಿಕಲ್ ಇಶ್ಯೂ ಇಫ್ ಎನಿ ಇದೆ. ಮೆಡಿಕಲ್ ಇಶ್ಯೂ ಇದ್ದರೆ ಮಾತ್ರ ಎಂಟರ್ ಮಾಡಬೇಕು, ಅಥವಾ ಇಲ್ಲಾಂದರೆ ನಾವು ಖಾಲಿಯನ್ನು ಬಿಡಬೇಕಾಗತ್ತೆ. ಆನಂತರ ಶಾಲೆಗೆ ಸಂಬಂಧಪಟ್ಟ ಹಾಗೆ HM ಅಥವಾ ಪ್ರಿನ್ಸಿಪಲ್ ನೇಮನ್ನು ಎಂಟರ್ ಮಾಡಬೇಕು. ಅವರ ಫೋನ್ ನಂಬರನ್ನು ನಾವಿಲ್ಲಿ ಎಂಟರ್ ಮಾಡಬೇಕು. ಆನಂತರ ಶಾಲೆಯ ಒಂದು ಇಮೇಲ್ ಐಡಿಯನ್ನು ಎಂಟರ್ ಮಾಡಬೇಕು. ನಂತರ ಹೂ ಇಸ್ ಯುವರ್ ರೋಲ್ ಮಾಡೆಲ್ ಅಂಡ್ ವೈ ಅಂತ ಇದೆ. ಇದರಲ್ಲಿ ವಿದ್ಯಾರ್ಥಿ ಸಂಬಂಧಪಟ್ಟ ಹಾಗೆ ಅವರು ಯಾವ ಒಬ್ಬ ವ್ಯಕ್ತಿಯನ್ನು, ಯಾವ ಒಬ್ಬ ಮಹಾತ್ಮರನ್ನ ಅವರ ರೋಲ್ ಮಾಡೆಲ್ ಆಗಿ ಇಟ್ಕೊಂಡಿರ್ತಾರೆ, ಅವರ ಬಗ್ಗೆ ಇಲ್ಲಿ 4 ಸಾಲ ಬರೀಬೇಕಾಗತ್ತೆ ಸಂಕ್ಷಿಪ್ತವಾಗಿ. ಯಾಕೆ ನಾವು ಅವರನ್ನು ರೋಲ್ ಮಾಡೆಲ್ ಆಗಿ ಇಟ್ಕೊಳ್ತೀವಿ ಅಂತಕ್ಕಂಥದ್ದನ್ನು. ನಂತರ ಅಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚಾವನ್ನು ನಾವು ಎಂಟರ್ ಮಾಡಬೇಕು. ಆನಂತರ ಕೆಳಭಾಗದಲ್ಲಿ ಕಾಣ್ತಕ್ಕಂತಹ ಐ ಕನ್ಫರ್ಮ್ ದಟ್ ದ ಅಬೌಟ್ ಗಿವನ್ ಡೀಟೇಲ್ಸ್ ಆರ್ ಜೆನ್ಯೂನ್ ಅಂತ ಇದೆ, ಅದನ್ನು ಟಿಕ್ ಮಾಡಿ ಆನಂತರ ರಿಜಿಸ್ಟರ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಈ ಆಯ್ಕೆಯನ್ನು ಕ್ಲಿಕ್ ಮಾಡಿದ ನಂತರ ನಮಗೆ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತೇಳಿ ಬರುತ್ತೆ. ಈಗ ನಾವು ನಮ್ಮ ಶಾಲೆಯಿಂದ ವಿದ್ಯಾರ್ಥಿಗಳನ್ನು ರಿಜಿಸ್ಟರ್ ಮಾಡಿದ ನಂತರ ಆ ವಿದ್ಯಾರ್ಥಿಗಳಲ್ಲಿ ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿಯನ್ನು ನಾವು ಏನು ಮಾಡಬೇಕಾಗತ್ತೆ ಅಂದರೆ ಡಿಸ್ಟ್ರಿಕ್ಟ್ ಲೆವೆಲ್ಗೆ ನಾವು ನಾಮಿನೇಟ್ ಮಾಡಬೇಕಾಗತ್ತೆ. ಅಂದರೆ ನಮ್ಮಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿಯನ್ನು ರಿಜಿಸ್ಟರ್ ಮಾಡಿದ್ದೀವಿ, ಅವರಲ್ಲಿ ಯಾರು ಹೆಚ್ಚಿನ ಟ್ಯಾಲೆಂಟನ್ನು ಹೊಂದಿರ್ತಾರೆ ಅಂತಕ್ಕಂಥ ಆಧಾರದ ಮೇಲೆ 2 ವಿದ್ಯಾರ್ಥಿಗಳನ್ನು ನಾವು ನಾಮಿನೇಟ್ ಮಾಡಬೇಕಾಗತ್ತೆ. ಆ ನಾಮಿನೇಟ್ ಮಾಡಲಿಕ್ಕೆ ನಾವು ಇದೇ ವೆಬ್ಸೈಟ್ನ ಮೇಲ್ಭಾಗದಲ್ಲಿರ್ತಕ್ಕಂಥ
ಲಾಗಿನ್ ಅಂತ ಆಯ್ಕೆ ಕಾಣ್ತಾ ಇದೆ, ಈ ಲಾಗಿನ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವೇಳೆ ಇಲ್ಲ ಅಂದರೆ ಅಲ್ಲಿ ನಾವು ರಿಜಿಸ್ಟರ್ ಕೂಡ ಆಗಬೇಕಾಗತ್ತೆ. ಸಾಮಾನ್ಯವಾಗಿ ನಮ್ಮ ಶಾಲೆಯ ಹೆಸರು ಲಿಸ್ಟ್ನಲ್ಲಿ ಇತ್ತು ಅಂದರೆ ನಾವು ಲಾಗಿನ್ ಆಗಬಹುದಾಗಿರುತ್ತೆ. ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಈ ಥರ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಏನಿದೆ ಇದರ ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಲಾಗಿನ್ ಆಗಲಿಕ್ಕೆ ನಾವು ಯೂಸರ್ ಐ ಡಿಯಾಗಿ ನಮ್ಮ ಶಾಲೆಯ ಡೈಸ್ ಕೋಡನ್ನು ಬಳಸಬೇಕು. ನಂತರ ಪಾಸ್ವರ್ಡ್ ಆಗಿ ಆ ಡೈಸ್ ಕೋಡ್ನ ಜೊತೆಗೆ @303 ಅಂತಕ್ಕಂತಹ ಒಂದು ಪಾಸ್ವರ್ಡನ್ನು ಬಳಸಬೇಕಾಗತ್ತೆ. ಆನಂತರ ನಾವಿಲ್ಲಿ ಸೈನ್ ಇನ್ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಸೈನ್ ಇನ್ ಕ್ಲಿಕ್ ಮಾಡಿದ ನಂತರ ನಮ್ಮ ಶಾಲೆಯಿಂದ ಈಗಾಗಲೇ ರಿಜಿಸ್ಟರ್ ಮಾಡಿದಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಅಲ್ಲಿ ತೋರಿಸುತ್ತೆ. ಇಲ್ಲಿ ಟೋಟಲ್ ಯೂನಿಕ್ ರಿಜಿಸ್ಟ್ರೇಷನ್ ಟಿಲ್ ಡೇಟ್ 2 ಇದೆ. ನಾವಿಬ್ಬರನ್ನ ಮಾತ್ರ ರಿಜಿಸ್ಟರ್ ಮಾಡಿದ್ದೀವಿ. ಇದರಲ್ಲಿ ನಾವಿಬ್ಬರನ್ನ ಕೂಡ ನಾವು ಮುಂದಿನ ಹಂತಕ್ಕೆ ಡಿಸ್ಟ್ರಿಕ್ಟ್ ಲೆವೆಲ್ಗೆ ನಾವು ಪ್ರೇರಣಾ ಏನು 5 ದಿನಗಳ ಒಂದು ತರಬೇತಿ ಇರುತ್ತೆ ಅದಕ್ಕೆ ಸೆಲೆಕ್ಟ್ ಮಾಡಿದ್ದೀವಿ. ಅವರನ್ನ ಫಾರ್ವರ್ಡ್ ಮಾಡೋದಕ್ಕೆ ನಾವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಆಯ್ಕೆ ಇದೆ ಎಡಭಾಗದಲ್ಲಿ, ಅದರ ಕೆಳಭಾಗದಲ್ಲಿ ಮೇಲ್ ರಿಜಿಸ್ಟ್ರೇಷನ್, ಫೀಮೇಲ್ ರಿಜಿಸ್ಟ್ರೇಷನ್ ಅಂತ ಇದೆ. ಇದರಲ್ಲಿ ನಾವು ಮೇಲ್ ರಿಜಿಸ್ಟ್ರೇಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಈ ಮೇಲ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ ನಂತರ ನಮ್ಮ ಶಾಲೆಯಿಂದ ಯಾವ್ಯಾವ ಹುಡುಗರನ್ನ ನಾವು ಸೆಲೆಕ್ಟ್ ಮಾಡಿರ್ತೀವಿ ಅವರ ಲಿಸ್ಟ್ ಇಲ್ಲಿ ಬರುತ್ತೆ. ಇದರಲ್ಲಿ ಅಷ್ಟು ಹುಡುಗರಲ್ಲಿ ನಮಗೆ ಯಾವ ಹುಡುಗರನ್ನ ನಾವು ಡಿಸ್ಟ್ರಿಕ್ಟ್ ಲೆವೆಲ್ಗೆ ನಾವು ಫಾರ್ವರ್ಡ್ ಮಾಡಬೇಕಾಗತ್ತೆ. ಇಲ್ಲಿ ಕಾಣ್ತಕ್ಕಂಥ ಕ್ರಮ ಸಂಖ್ಯೆ ಮುಂದೆ ಕಾಣ್ತಕ್ಕಂಥ ಸೆಲೆಕ್ಟ್ ಅಂತಕ್ಕಂಥ ಆಯ್ಕೆಯನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ನಂತರ ಸೆಲೆಕ್ಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆನಂತರ ಆ ವಿಂಡೋ ಹೋಗುತ್ತೆ. ನೆಕ್ಸ್ಟು ಅದೇ ಥರ ಫೀಮೇಲ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ಶಾಲೆಯಿಂದ ನಾಮಿನೇಟ್ ಆದಂತಹ ಹುಡುಗಿಯರ ಸಂಖ್ಯೆಯನ್ನು, ವಿದ್ಯಾರ್ಥಿನಿಯರ ಸಂಖ್ಯೆಯನ್ನು ತೋರಿಸುತ್ತೆ. ಅದರಲ್ಲಿ ನಾವು ಯಾವ ವಿದ್ಯಾರ್ಥಿನಿಯನ್ನು ನೆಕ್ಸ್ಟ್ ಲೆವೆಲ್ಗೆ ನಾವು ಕಳಿಸ್ಬೇಕಾಗಿದೆ ಅಂದರೆ ನಮ್ಮ ಶಾಲೆಯಿಂದ ನಾಮಿನೇಟ್ ಆದಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಹುಡುಗ ಮತ್ತು ಒಂದು ಹುಡುಗಿಯನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದರಲ್ಲಿ ಉತ್ತಮ ಅನಿಸಿದಂಥ ವಿದ್ಯಾರ್ಥಿಗಳನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಈಗ ನಾವು ಫೀಮೇಲ್ ರಿಜಿಸ್ಟ್ರೇಷನ್ ಇದ್ದೀವಿ. ಇದರಲ್ಲಿ ಸೆಲೆಕ್ಟ್ ಅಂತಕ್ಕಂಥ ಆಯ್ಕೆಯನ್ನು ಕ್ಲಿಕ್ ಮಾಡಿ ಸಕ್ಸಸ್ಫುಲಿ ಸೆಲೆಕ್ಟೆಡ್ ಅಂತ ಬರುತ್ತೆ. ಅನಂತರ ಆ ವಿದ್ಯಾರ್ಥಿ ಹೆಸರು ಲಿಸ್ಟಿಂದ ಹೋಗುತ್ತೆ. ಈಗಿಲ್ಲಿ ನಾವು ಸೆಲೆಕ್ಟೆಡ್ ಬಾಯ್ಸ್ ಫಾರ್ 1 ರೌಂಡ್ ಅಂತ ಕಾಣ್ತಾ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನಮಗೆ ಅಂಡು ಕನ್ಫರ್ಮ್ ಅಂತ ಇದೆ. ನಾವೀಗ ಕನ್ಫರ್ಮನ್ನು ಮಾಡಬೇಕಾಗತ್ತೆ. ಕನ್ಫರ್ಮ್ ಬಟನ್ ಕ್ಲಿಕ್ ಮಾಡಿದ ನಂತರ ಸಕ್ಸಸ್ಫುಲಿ ಆಡೆಡ್ ಫಾರ್ ರೌಂಡ್ 1 ಅಂತ ಬರುತ್ತೆ. ಈಗ ನಾವು ರೌಂಡ್ 1ಗೆ ಆ ವಿದ್ಯಾರ್ಥಿನ ಸೆಲೆಕ್ಟ್ ಮಾಡಿದ್ದೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಸೆಲೆಕ್ಟ್ ಗರ್ಲ್ಸ್ ಫಾರ್ ರೌಂಡ್ 1 ಅಂತಿದೆ, ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ನಮಗೆ ಆ ನಾಮಿನೇಟ್ ಮಾಡಿದಂಥ ವಿದ್ಯಾರ್ಥಿಯನ್ನು ತೋರಿಸುತ್ತೆ. ಅದರಲ್ಲಿ ನಾವು ಅಂಡು ಅಂತ ಇದೆ, ಬೇಡ ಅಂದರೆ ನಾಮಿನೇಟ್ ಮಾಡೋದು ಬೇಡ ಅಂದರೆ ಅಂಡೂನ ಕ್ಲಿಕ್ ಮಾಡ್ಬೋದು. ಇವ್ರನ್ನ ನಾಮಿನೇಟ್ ಮಾಡ್ತೀವಿ ಅಂದರೆ ಕನ್ಫರ್ಮ್ ಕ್ಲಿಕ್ ಮಾಡಬೇಕಾಗತ್ತೆ. ಕನ್ಫರ್ಮ್ ಕ್ಲಿಕ್ ಮಾಡಿದ ನಂತರ ಸಕ್ಸಸ್ಫುಲ್ ಆಡೆಡ್ ಫಾರ್ ರೌಂಡ್ 1 ಅಂತ ನಮಗೆ ಪಾಪಪ್ ವಿಂಡೋ ಬರುತ್ತೆ. ಈಗ ನಮಗೆ ಇಲ್ಲಿ ಆಡೆಡ್ ಫಾರ್ ರೌಂಡ್ 1 ಅಂತ ಬಂದಿದೆ. ಈ ವಿದ್ಯಾರ್ಥಿಗಳ ಒಂದು ನಾವು ಪಟ್ಟಿಯನ್ನು ಅಥವಾ ಎಕ್ಸೆಲನ್ನು ಅಥವಾ CSVಯನ್ನು ನಾವೇನು ಮಾಡಬೇಕಂತ ಡೌನ್ಲೋಡ್ ಮಾಡಿಕೊಂಡು DDP ಆಫೀಸ್ಗೆ ನಾವು ಇದನ್ನು ಕಳಿಸ್ಬೇಕಾಗತ್ತೆ. ಇದನ್ನು CSV ಅಥವಾ ಎಕ್ಸೆಲ್ ಮಾಡ್ಬೋದು. ಎಕ್ಸೆಲ್ ಫೈಲನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ, CSV ಫೈಲನ್ನು ಕೂಡ ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಗರ್ಲ್ಸ್ ಆಯಿತು. ಅದೇ ಥರ ಬಾಯ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲೂ ಕೂಡ ನಾವೀಗಾಗಲೇ ಸೆಲೆಕ್ಟ್ ಮಾಡಿದ್ವಿ ಆ ವಿದ್ಯಾರ್ಥಿಯ ಮಾಹಿತಿಯನ್ನು ಒಂದು ಎಕ್ಸೆಲ್ ಫೈಲ್, ಇನ್ನೊಂದು CSV ಫೈಲನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ವಿದ್ಯಾರ್ಥಿಗಳನ್ನು ಮೊದಲು ರಿಜಿಸ್ಟ್ರೇಷನ್ ಮಾಡಿ ನಂತರ ರೌಂಡ್ 1ಗೆ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಏನಾದರೂ ಸಮಸ್ಯೆಗಳಿದ್ರೆ ನನಗೆ ನೀವು ಮೆಸೇಜ್ ಮೂಲಕ ಕಳಿಸಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.